ನಮಸ್ಕಾರಗಳು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ ಈ ದಿನದ ಸತ್ಸಂಗನ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಇಲ್ಲಿ ಬ್ರಹ್ಮಶ್ರೀ ಪತ್ರಿಜಿ ಅವರು ನಮ್ಗೆ ಒಂದು ಭಗವದ್ಗೀತೆಯ ಶ್ಲೋಕ ಮತ್ತು ಅದನ್ನ ಉದಾಹರಣೆಗಳ ಸಹಿತ ನಮ್ಗೆ ವಿವರಿಸ್ತಾ ಇದ್ದಾರೆ ಮಾಸ್ಟರ್. ಯೋಗ ಎಂದರೆ ಏನು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ ಎಂದು ಹೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ವಾಕ್ಯ ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ 50ನೇ ಶ್ಲೋಕ ಆಗಿದೆ ಮಾಸ್ಟರ್ಸ್. ಈ ಶ್ಲೋಕದಲ್ಲಿ ಕೊನೆಯ ಒಂದು ಸಾಲನ್ನ ಮಾತ್ರ ನಮ್ಮ ಪತ್ರಿಜಿಯವರು ತಗೊಂಡು ಅದರ ಮೇಲೆ ಅವರು ವಿವರಿಸ್ಕೊಂತಾ ಬರ್ತಾ ಇದ್ದಾರೆ ಮಾಸ್ಟರ್ಸ್. ಆ ಸಾಲು ಏನಂದ್ರೆ ಯೋಗ ಕರ್ಮಸು ಕೌಶಲಂ ಅಂತ. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ಯೋಗ ಅಂದ್ರೆ ಬೇರೆ ಏನೂ ಅಲ್ಲ, ನೀನು ಮಾಡುವ ಕೆಲಸದಲ್ಲಿ ನೈಪುಣ್ಯತೆ ಅಥವಾ ಕೌಶಲ್ಯ ತೋರಿಸುವುದೇ ಯೋಗ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ಏನಂತ ಅಂದ್ರೆ ನೀನು ಮಾಡುವ ಕೆಲಸದಲ್ಲಿ ನೈಪುಣ್ಯತೆ ಇರ್ಬೇಕು ಅಥವಾ ಕೌಶಲ್ಯ, ಎರಡು ಒಂದೇ ಪದನೇ, ಹೆಚ್ಚು ಕಡಿಮೆ. ಆ ತರ ನೀನು ತೋರಿಸಿದಾಗ ಮಾತ್ರ ಅದನ್ನ ಯೋಗ ಅಂತಾರೆ ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ನೀವು ಸಿತಾರ್ ವಾದನ ಅಂದ್ರೆ ನುಡಿಸ್ತಾ ಇದ್ರೆ, ನೀವು ಸಿತಾರ್ ಇನ್ಸ್ಟ್ರೂಮೆಂಟ್ ಅನ್ನ ಅದನ್ನ ಅತ್ಯುತ್ತಮವಾಗಿ ನುಡಿಸ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನೀನು ತಬಲಾ ಬಾರಿಸುತ್ತಿದ್ದರೆ ಅತ್ಯಂತ ಸುಂದರವಾಗಿ ಅದನ್ನ ಬಾರಿಸ್ಬೇಕು. ಯಾವ ರೀತಿ ಅಂತಂದ್ರೆ, ನೀವು ಜಾಕೀರ್ ಹುಸೇನ್ ಅವರ ಹೆಸರನ್ನ ಕೇಳಿರ್ಬೋದು ಮಾಸ್ಟರ್ಸ್. ಆತನ ಕೈಗೆ ತಬಲಾ ಸಿಕ್ಕರೆ ಸಾಕು, ಆ ಕೈಯ ಬೆರಳುಗಳೇ ಕಾಣಿಸ್ತಿರ್ಲಿಲ್ಲ, ಅಷ್ಟ್ರ ಮಟ್ಟಿಗೆ ಅವರು ಅದ್ಭುತವಾಗಿ ನುಡಿಸ್ತಾ ಇದ್ರು. ಹಾಗೆ ಒಬ್ಬೊಬ್ರು ಒಂದೊಂದು ಇನ್ಸ್ಟ್ರೂಮೆಂಟ್ಗಳನ್ನ ಬಾರಿಸ್ಬೇಕಾದ್ರೂ ತಮ್ಮದೇ ಆದಂತಹ ಕೌಶಲ್ಯನ ತೋರಿಸ್ತಾರೆ. ಅದನ್ನ ಇಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ನೀನು ಏನೇ ಕೆಲಸ ಮಾಡು ಅದರಲ್ಲಿ ಒಂದು ಜಾಣತನ ಕೌಶಲ್ಯನ ನೀನು ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಅವ್ರು ಹೇಳ್ತಾರೆ, ನೀನು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರು ಶ್ರೇಷ್ಠವಾಗಿರ್ಬೇಕು, ತೀವ್ರವಾಗಿರ್ಬೇಕು, ಸೂಕ್ಷ್ಮವಾಗಿರ್ಬೇಕು ಮತ್ತು ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕು. ಅದು ಯಾವುದೇ ಕೆಲಸ ಆಗಿರ್ಲಿ, ಏನೇ ಸಣ್ಣ ಕೆಲಸ ಆಗಿರ್ಲಿ, ದೊಡ್ಡ ಕೆಲಸನೇ ಆಗಿರ್ಲಿ, ಅದನ್ನ ನೀನ್ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತೀಯೋ ಅದನ್ನೇ ಅವರು ಯೋಗ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಾನು ಮಾತುಗಳಾಡ್ತೀನಿ, ಆ ಮಾತುಗಳಲ್ಲೂ ಸಹ ನಾನು ಹೊಸದಾಗಿ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪತ್ರಿಜಿ ಅವರು ಇಲ್ಲಿ ನಮಗೆ. ಮತ್ತೆ ಹೇಳ್ತಾರೆ, ನೀನು ಮಾಡುವ ಕರ್ಮದಲ್ಲಿ ಕೌಶಲ್ಯವನ್ನು ಪ್ರದರ್ಶಿಸಿದರೆ ಅದು ಏನಾಗುತ್ತೆ ಅಂದ್ರೆ ಯೋಗ ಆಗುತ್ತೆ. ಉದಾಹರಣೆಗೆ, ನೀನು ಮಾತನಾಡುತ್ತಿದ್ದರೆ ಅಂದ್ರೆ ನೀವು ಎಲ್ಲೇ ಮಾತಾಡ್ತಾ ಇದ್ರು ಸಹ ನಿಮ್ಮ ಮಾತಿನಲ್ಲಿ ಹೊಸತನ ಇರಬೇಕು ಅಂತ ಹೇಳ್ತಾರೆ. ಮತ್ತೆ ನೀವು ಏನಾದ್ರೂ ಬರೆಯೋದಕ್ಕೆ ಕೂತಿದ್ದೀರಾ ಅಂತ ಅನ್ಕೊಳ್ರಿ ಮಾಸ್ಟರ್ಸ್, ಅಲ್ಲಿ ಸಹನು ಅಷ್ಟೇ ಬರೆಯುವ ಅಕ್ಷರಗಳಲ್ಲಿಯೂ ಸಹ ಹೊಸತನ ಇರಬೇಕು. ನೋಡ್ದವ್ರಿಗೆ ಎಷ್ಟು ಸುಂದರವಾಗಿ ಬರ್ದಿದಾರಪ್ಪ, ಎಷ್ಟು ಕೌಶಲ್ಯದಿಂದ ಬರ್ದಿದಾರಪ್ಪ ಅಂತ ಅನ್ನಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಅಡುಗೆ ಮಾಡ್ಬೇಕಾದ್ರೂ ಸಹ ನಿಮಗೆ ಕೌಶಲ್ಯ ಇರಬೇಕು, ಒಂದು ಹೊಸತನದಲ್ಲಿ ನೀವು ಅಡಿಗೆನ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ ಪತ್ರಿಜಿ ಅವರು, ಇವನ್ ನೀವು ಬಟ್ಟೆ ತೊಳಿಬೇಕಾದ್ರೂ ಸಹ ಚೆನ್ನಾಗಿ ತೊಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಟ್ಟೆ ತೊಳಿತಾ ಇದ್ದೀನಿ ಅಂತ ಏನೋ ಬಟ್ಟೆಗೆ ಒಂದಿಷ್ಟು ಸೋಪ್ ಹಚ್ಚಿ ಹೆಂಗ್ ಬೇಕೋ ಹಂಗ್ ಒಗೆದು ಹಾಕೋದಲ್ಲ, ಅದನ್ನ ತೊಳೆದು ನೀವು ಒಣಗ ಹಾಕಿದಾಗ ಆ ಶುಭ್ರತೆ ನೋಡಿದಾಗ ನಮಗೂ ಒಂದು ಮನಸ್ಸಿಗೆ ಏನಾಗುತ್ತೆ, ಸಂತೋಷ ಸಿಗುತ್ತೆ. ಅದಕ್ಕೆ ನೀವು ಮಾಡುವ ಒಂದು ಬಟ್ಟೆ ತೊಳೆಯುವ ಕೆಲಸದಲ್ಲೂ ಸಹ ನೀವು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ತೊಳಿಬೇಕು ಅಂತ ಹೇಳ್ತಾರೆ. ಮತ್ತು ಮುಂದುವರೆದು ಹೇಳ್ತಾರೆ ಮಾಸ್ಟರ್ಸ್, ಎಷ್ಟು ತಮಾಷೆಯಾಗಿ ಹೇಳ್ತಾ ಇದ್ದಾರೆ ಪತ್ರಿಜಿ ಅವರು ಅಂದ್ರೆ, ಯಾರನ್ನಾದ್ರೂ ನೀವು ಹೊಡಿಬೇಕು ಅನ್ಸಿದ್ರು ಸಹಿತ ಅವರು ವೈವಿಧ್ಯಮಯವಾಗಿ ನೀವು ಅವ್ರನ್ನ ಹೊಡಿಬೇಕು ಅಂತ. ಅರೆ ಮತ್ತೆ ನೀವು ಒಂದು ದಿನ ಇವತ್ತು ಹೊಡೆದಿದ್ದೀರಾ ಅನ್ಕೊಳ್ರಿ, ಮತ್ತೆ ನೀವು ನಾಳೆ ಅದನ್ನ ಮತ್ತೆ ಅವನಿಗೆ ಹೊಡಿಬೇಕು ಅಂದ್ರೂ ಸಹ ನೆನ್ನೆ ಹೊಡೆದಾಗ ಹೊಡಿಬಾರ್ದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನೀವು ಅವ್ರನ್ನ ಹೊಡಿಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಹೇಳ್ತಾರೆ, ನೀವು ಏನಾದ್ರೂ ಯಾರಿಗಾದ್ರೂ ಬೈಬೇಕು ಅಂದ್ರೂ ಅಷ್ಟೇ
ನಿನ್ನೆ ಬೈದವರ ರೀತಿನಲ್ಲಿ ಪುನಃ ಅದೇ ಶಬ್ದಗಳನ್ನ ಬಳಸ್ಕೊಂಡ್ಬಿಟ್ಟು ಬೈಬೇಡ್ರಿ. ಏನೇ ಬೈಬೇಕು ಅಂದ್ರುನು ಮತ್ತೆ ಹೊಸ 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 ಶಬ್ದಗಳನ್ನ ತಗೊಂಡ್ಬಿಟ್ಟು ಅವ್ರನ್ನ ಬೈಬೇಕಂತೆ. ಯಾಕಂದ್ರೆ ಆ ಬೈಸ್ಕೊಳ್ಳೋ ವ್ಯಕ್ತಿ ಹೇಳ್ತಾನೆ, ಅಲ್ಲಯ್ಯ ನೆನ್ನೆ ಬೈದ ಶಬ್ದಗಳನ್ನೇ ತಗೊಂಡ್ ಬೈತಾ ಇದೆಯಲ್ಲ, ನೀನು ಬೇರೆ ತರ ಬೈದ್ರೆ ನಾನು ಅದನ್ನ ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ ಇಲ್ಲಿ ಪತ್ರಿಜಿ ಅವರು. ಎಷ್ಟು ತಮಾಷೆಯಾಗಿಯೂ ಸಹ ಅವರು ಅಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ಕೆಲ್ಸನ ಮಾಡ್ಬೇಕಾದ್ರೆ ಅಲ್ಲಿ ಹೊಸತನ ಇರ್ಬೇಕು, ನೈಪುಣ್ಯತೆನ ತೋರಿಸ್ಬೇಕು, ಅದೇ ಯೋಗ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಅವ್ರು ಮುಂದುವರೆದು ಹೇಳ್ತಾರೆ, ಇಲ್ಲಿ ಈ ಸಂಭಾಷಣೆನ ಅಂದ್ರೆ ಈ ಉಪನ್ಯಾಸನ ಅವ್ರು ಕೊಡ್ತಾ ಇರೋದು ಧ್ಯಾನ ಮಹಾಚಕ್ರದಲ್ಲಿ ಮಾಸ್ಟರ್ಸ್. 3ನೇ ಧ್ಯಾನ ಮಹಾಚಕ್ರದಲ್ಲಿ ಈ ಉಪನ್ಯಾಸನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, 3ನೇ ಈ ಧ್ಯಾನ ಮಹಾಚಕ್ರ ಎಷ್ಟು ಅದ್ಭುತವಾಗಿ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದಾರಲ್ವಾ, ಅದೇ ರೀತಿ ಮುಂದಿನ ವರ್ಷನೂ ಸಹ ಇದಕ್ಕಿಂತ ಅತ್ಯುತ್ತಮವಾಗಿ ಅವರು ಧ್ಯಾನ ಮಹಾಚಕ್ರನ ಮಾಡ್ತಾರೆ. ಅದರ ಮುಂದಿನ ವರ್ಷ ಮತ್ತು ಇದಕ್ಕಿಂತ ಹೆಚ್ಚು ಅಚ್ಚುಕಟ್ಟಾಗಿ ಸುಂದರವಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀನ್ ಏನೇ ಕೆಲ್ಸ ಮಾಡು, ಈಗ ಮಾಡಿದ್ದಕ್ಕಿಂತ ಇನ್ನೊಮ್ಮೆ ಮಾಡ್ಬೇಕಾದ್ರೆ ಅದನ್ನ ಅತ್ಯುತ್ತಮವಾಗಿ ಮಾಡೋದೇ ಯೋಗ ಅಂತ ಕರೀತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ನೀವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸಹ ಅವಸರವಾಗಿ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಮಾತನಾಡ್ಬೇಕಾದ್ರೂ ಅಷ್ಟೇ, ನೀವು ಏನೇ ಒಂದು ಮಾತನಾಡ್ತಿದೀನಿ ಅಂತ ಅಂದ್ರೆ ಅದು ಕೇಳಿಸ್ಕೊಳ್ಳೋರಿಗೆ ಅದು ಇಂಪಾಗಿರ್ಬೇಕು, ಚೆನ್ನಾಗ್ ಅನ್ಸ್ಬೇಕು, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರಪ್ಪ ಅಂತ ಅನ್ಸ್ಬೇಕು. ಮತ್ತೆ ಕೇಳ್ಬೇಕಾದ್ರೂ ಅಷ್ಟೇ ನೀವು ಅಚ್ಚುಕಟ್ಟಾಗಿ ಕೂತ್ಕೊಂಡು ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಲ್ಲಿ ಅವರು ಉಪನ್ಯಾಸ ಮಾಡ್ತಾ ಇರುವಂತಹ ಜನಗಳನ್ನ ಉದ್ದೇಶಿಸಿ ಹೇಳ್ತಿದ್ದಾರೆ, ನಾನು ಇಲ್ಲಿ ಏನೋ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಅದನ್ನ ಅಚ್ಚುಕಟ್ಟಾಗಿ ಕೇಳಿಸ್ಕೊಂಡಾಗ ಆ ಕೇಳಿಸುವಿಕೆಯಿಂದ ನಿಮ್ಮ ಕೌಶಲ್ಯ ಅಂದ್ರೆ ನೈಪುಣ್ಯತೆ, ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಸಹ ನೀವು ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಯೋಚಿಸುವುದು ಇರ್ಲಿ ಅಂತಾನು ಹೇಳ್ತಾರೆ. ಯೋಚಿಸುವಾಗನೂ ಸಹ ಅದರಲ್ಲಿಯೂ ಸಹ ಹೊಸತನ ಇರ್ಬೇಕು. ಮತ್ತೆ ನೀವು ಏನೇ ಒಂದು ವಸ್ತುವನ್ನು ಅಥವಾ ಏನೇ ಒಂದು ಸೌಂದರ್ಯವನ್ನು ನೋಡ್ಬೇಕಾದ್ರೂ ಸಹ ಹೊಸತನದಿಂದ ನೀವು ನೋಡ್ಬೇಕು ಅಂತಾರೆ. ಮತ್ತೆ ಯಾವುದೇ ರೀತಿಯಲ್ಲಿ ನೋಡ್ತಾ ಇದ್ರು ನೋಡುವ ನೋಟದಲ್ಲಿ ನಿಮ್ಗೆ ಶ್ರದ್ಧೆ ಇರ್ಬೇಕು, ಯಾವುದೇ ರೀತಿ ಅವಸರ ಇರಬಾರದು, ಅದು ಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಹೇಳ್ತಾರೆ, ನೀವು ಸಮಾಧಾನದಿಂದ ಪ್ರಶಾಂತವಾಗಿ ಮಾಡಿ ನಿಮ್ಮ ಸಂಪೂರ್ಣ ಗಮನವನ್ನು ಇಟ್ಟು ಕೆಲಸ ಮಾಡಿ ಏನಾದರೂ ಒಂದು ಹೊಸತನವನ್ನು ತೋರಿಸಲು ನೀವು ಪ್ರಯತ್ನಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಏನಾದ್ರೂ ಮಾಡಿದ್ರು ನಾವು ಸಮಾಧಾನವಾಗಿ ಶಾಂತವಾಗಿ ಯೋಚನೆ ಮಾಡಿದಂತಹ ಕೆಲಸ ಏನಿರುತ್ತೆ ಹೊಸತನವನ್ನು ನಾವು ಆ ಕೆಲಸದಲ್ಲಿ ತೋರಿಸಬಹುದು ಅನ್ನೋದು ಅವರ ಭಾವನೆ ಆಗಿದೆ ಮಾಸ್ಟರ್ಸ್. ಮತ್ತೆ ನಿಮ್ಮ ಕೆಲಸದಲ್ಲಿ ನಿಮ್ಗೇನಾದ್ರೂ ಒಂದು ಹೊಸತನ ಕಾಣಿಸ್ಬೇಕು, ನಾನು ಅಂದ್ಕೊಂಡ್ರೆ ಅವರು ಪತ್ರಿಜಿ ಹೇಳ್ತಾರೆ, ನಾನು ಈ ದಿನ ನಿಮ್ಮ ಮುಂದೆ ಏನಾದ್ರೂ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾನು ಹೊಸದನ್ನ ಹುಡುಕ್ತೀನಿ. ಏನೇ ಒಂದು ವಿಷಯನ ತಗೊಂಡು ಮಾತಾಡ್ಬೇಕಾದ್ರೂ ಹೊಸದನ್ನ ಮಾತಾಡ್ತೀನಿ. ಮತ್ತೆ ನಾಳೆ ನಾನು ಮಾತಾಡ್ಬೇಕಾದ್ರೂ ಸಹ ನಾನು ಹೊಸತನವನ್ನು ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಪತ್ರಿಜಿ ಅವರು. ಮತ್ತೆ ಮುಂದುವರೆದು ಹೇಳ್ತಾರೆ, ನಾನು ಒಂದು ರಾಗವನ್ನು ಆಡ್ಬೇಕಂದ್ರೂ ಸಹ ನಾನು ಅಲ್ಲಿ ಆಡುವಂತಹ ರಾಗದ ಜೊತೆಲಿ ಆ ಶ್ರುತಿನ ಯಾವ ರೀತಿ ಆಡ್ತೀನಿ ಅಂತಂದ್ರೆ ಆ ಶ್ರುತಿನ ಮೇಲಿನಿಂದ ಕೆಳಗಡೆ ತರ್ತೀನಿ, ಅಥವಾ ಕೆಳಗಿನಿಂದ ನಾನು ಮೇಲಕ್ಕೆನೂ ಆಡ್ತೀನಿ, ಅಥವಾ ಅದನ್ನ ಒಂದು ರೀತಿಯಲ್ಲಿ ಸಮಾಧಾನವಾಗಿನೂ ಸಹ ಆಡ್ತೀನಿ, ಇಲ್ಲ ಮಧ್ಯದಲ್ಲಿಯೂ ಸಹ ಆ ಶ್ರುತಿನ ಆಡ್ತೀನಿ. ರಾಗ ಒಂದೇ, ಆಡುವ ಶ್ರುತಿ ಮಾತ್ರ ಬೇರೆ ಬೇರೆ ಆಗಿದ್ರೆ ಆ ಹಾಡನ್ನು ಕೇಳೋ ಅಂತಹ ಜನಗಳಿಗೆ ಹೊಸ ರೀತಿಯಲ್ಲಿ ಕೇಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ನೀವು ಏನೇ ಕೆಲಸ ಮಾಡ್ರಿ ಅದರಲ್ಲಿ ಪ್ರತಿ ಒಂದು ಕೆಲಸದಲ್ಲೂ ನೀವು ಅಚ್ಚುಕಟ್ಟಾಗಿರ್ಬೇಕು. ಮತ್ತೆ ಮಾಡುವ ಕೆಲಸದಲ್ಲಿ ಕೌಶಲ್ಯವನ್ನು ಕಂಡಾಗ ಹೊಸದು ನಿಮಗೆ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದುವರೆದು ಇನ್ನೂ ಒಂದು ಉದಾಹರಣೆ ಕೊಡ್ತಾರೆ ಮಾಸ್ಟರ್ಸ್.
ನೀವು ಡ್ರೈವಿಂಗ್ ಮಾಡುತ್ತಿದ್ದರೆ, ಇಲ್ಲಿ ಅತ್ಯುತ್ತಮವಾಗಿ ಹೇಳ್ತಾ ಇದ್ದಾರೆ, ನೀವು ನನಗ್ ಡ್ರೈವಿಂಗ್ ಬರ್ತಾ ಇದೆ, ನಾನು ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಂತ ಸುಮ್ನೆ ಒಂದೇ ಕಡೆ ಎತ್ತೆತ್ಲಗೋ ತಿರ್ಗಿಸ್ಕೊಂಡು ಹೋಗೋದಲ್ಲ. ನೀವು ಡ್ರೈವಿಂಗ್ ಮಾಡ್ತಾ ಇದ್ರು ಸಹ ಅದನ್ನ ಅತ್ಯುತ್ತಮವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ಹೆಣ್ಮಕ್ಳಿಗೆ ಹೇಳ್ತಾರೆ, ರಂಗೋಲಿ ಹಾಕುತ್ತಿದ್ದರೂ ಸಹ ನೀವು ಹೊಸ ವಿನ್ಯಾಸದಲ್ಲಿ ಹೊಸ ರೀತಿಯ ರಂಗೋಲಿ ಹಾಕ್ರಿ ಅಂತ ಹೇಳ್ತಾರೆ. ಅಂದ್ರೆ ಕೆಲವರು ಹಾಕ್ತಾರೆ, ಒಂದು ಸ್ಟಾರ್ ಮಾರ್ಕ್ ನ ಹಾಕಿ ಹಿಂಗ್ ಎಳೆದು ದಪ್ಪಕ್ಕೆಲ್ಲ ಎಳೆದು ಹೋಗ್ಬಿಡ್ತಾರೆ. ಅದನ್ನ ನೋಡಕ್ಕೂ ಸಹ ಬೇಜಾರಾಗುತ್ತೆ ಹೊರಗಡೆ ರಂಗೋಲಿ ನೋಡಿದ ತಕ್ಷಣ. ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, ರಂಗೋಲಿ ಹಾಕ್ಬೇಕಾದ್ರೂ ನೀವು ಹೊಸ ಹೊಸ ಡಿಸೈನ್ ಮಾಡಿ ಹಾಕಿ, ಮತ್ತೆ ಅದಕ್ಕೆ ಬಣ್ಣಗಳನ್ನ ತುಂಬಿದಾಗ ನೋಡೋರಿಗೂ ಒಂಥರ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದಾರಪ್ಪ ಇವರು ಅಂತ ಹೋಗ್ತಾ ಇರೋರು ಸಹ ಅದ್ರ ಮುಂದೆ ಕಣ್ಣನ್ನ ಹಾಯಿಸ್ಬಿಟ್ಟು ಹೋಗ್ತಾರೆ. ಓ, ಎಷ್ಟ್ ಚೆನ್ನಾಗಿದೆ ಅಲ್ವಾ ರಂಗೋಲಿ ಅಂತ. ಅದಕ್ಕೆ ಆ ಒಂದು ಸಣ್ಣ ಕೆಲ್ಸನೇ ಇರ್ಬೋದು, ಆ ರಂಗೋಲಿ ಹಾಕೋದ್ರಲ್ಲೂ ನಾವು ಅದ್ಭುತವಾದ ಕಲೆಯನ್ನ ಪ್ರದರ್ಶನ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇಷ್ಟ 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 ಇದ್ರ ಜೊತೆಲಿ ಮತ್ತೆ ಹೇಳ್ತಾ ಇದ್ದಾರೆ, ನೀವು ಬದನೆಕಾಯಿ ಪಲ್ಯ ಮಾಡ್ಬೇಕಾದ್ರೂ ಅಷ್ಟೇ ಅಥವಾ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಾದ್ರೂ ಅಷ್ಟೇ ಒಂದೇ ರೀತಿಯಾಗಿ ಮಾಡ್ಬೇಕು ಅಂತ ಇಲ್ಲ, ನೂರಾರು ಬಗೆಯ ಪಲ್ಯಗಳನ್ನ ಮಾಡ್ಬೋದು ಅದರಲ್ಲಿ ಅಂತ ಹೇಳ್ತಾರೆ. ಒಂದ್ ಬದನೆಕಾಯಿ ತಗೊಂಡ್ಬಿಟ್ಟು ಬರೀ ಬದನೆಕಾಯಿ ಹೆಚ್ಚಿಬಿಟ್ಟು ಒಂದೇನೋ ಒಂದು ಆಲೂಗೆಡ್ಡೆ ಹಾಕಿ ಸಾರು ಮಾಡಿ ತಿಂದೆ ಅಂದ್ರೆ ಅದು ಒಂದೇ ರೀತಿ ಸಾರು, ಇವತ್ ಮಾಡಿದ್ದ ಇನ್ನೊಂದ್ ದಿನ ಅದೇ ತರ ಮಾಡಿದ್ರೆ ಆಗ್ಲೇ ಬೇಜಾರಾಗುತ್ತೆ. ಅದಕ್ಕೆ ಹೇಳ್ತಾರೆ, ಆ ಬದನೆಕಾಯಿಯನ್ನ ಯಾವ ಯಾವ ರೀತಿಯಲ್ಲಾದ್ರೂ ಉಪಯೋಗಿಸ್ಕೋಬಹುದು. ಫಾರ್ ಎಕ್ಸಾಂಪಲ್ ಮಾಸ್ಟರ್ಸ್, ಈಗ ನಾರ್ತ್ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ, ಎಣ್ಣೆಗಾಯಿ ಅಂತ ಮಾಡ್ತಾರೆ. ಅದನ್ನ ಮಾಡಿ ಬಿಳಿ ಜೋಳದ ರೊಟ್ಟಿ ಹಾಕ್ಬಿಟ್ಟು ತಿನ್ರಿ ಅಂದ್ರೆ 2 ತಿನ್ನೋರು 4 ತಿನ್ನೋ ಅಷ್ಟು ರುಚಿಯಾಗಿರುತ್ತೆ ಆ ಬದನೆಕಾಯಿ ಪಲ್ಯ. ಅದೇ ರೀತಿ ಪತ್ರಿಜಿ ಹೇಳ್ತಾರೆ, ನೀವು ಒಂದು ಬದನೆಕಾಯಿಯಲ್ಲಿ ನೂರಾರು ಬಗೆಯ ಪಲ್ಯಗಳನ್ನ ಮಾಡಿ ಮಾಡಿ ಹೊಸದಾಗಿ ಮಾಡ್ಕೊಂಡು ತಿಂದಾಗ ಆ ಬದನೆಕಾಯಿಯಲ್ಲಿ ವಿಶಿಷ್ಟವಾದ ರುಚಿನೂ ನಾವು ಕಾಣ್ಬೋದು. ನೋಡೋದಿಕ್ಕೆ ಬದನೆಕಾಯಿ, ನೀವು ಮಾಡುವ ಆ ಅಡಿಗೆಯ ಕೌಶಲ್ಯದಿಂದ ಏನಾಗುತ್ತೆ, ಓ ಬದನೆಕಾಯಿ ಪಲ್ಯನ, ಅಯ್ಯೋ ಬದನೆಕಾಯಿ ಸಾಂಬಾರ ಅಥವಾ ಬದನೆಕಾಯಿ ಬಜ್ಜಿನ ಅಂತ ಅನ್ಕೊಂಡು ತಿನ್ನೋರಿಗೆ ಖುಷಿ ಆಗುತ್ತೆ ಅಲ್ವಾ ಮಾಸ್ಟರ್ಸ್. ಅದನ್ನ ಹೇಳ್ತಾರೆ, ನೀವು ಮಾಡೋ ಒಂದೊಂದು ಕೆಲಸದಲ್ಲೂ ಹೊಸತನ, ವೈಶಿಷ್ಟ್ಯತೆ, ನೈಪುಣ್ಯತೆ ಇದ್ದಾಗ ನಮ್ಗೆ ಏನಾಗುತ್ತೆ, ಒಂದು ರೀತಿಯಲ್ಲಿ ಮನಸ್ಸಿಗೆ ನಮ್ಗೆ ಆನಂದ ಆಗುತ್ತೆ. ಅದೇ ಇಲ್ಲಿ ನಮಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಮತ್ತೆ ಅಳತು ಕಹಿ ಹೊಸತು ವಿಸ್ಮಯ ಅಂತಾರೆ ಮಾಸ್ಟರ್ಸ್. ಬರೀ ಅದೇ ಹೇಳಿದ್ನಲ್ಲ ಆಗ್ಲೇ, ನಾವು ಬದನೆಕಾಯಿ ಬರೀ ಒಂದು ಸಾಂಬಾರ್ ಬೇಳೆ ಹಾಕಿ ಸಾಂಬಾರ್ ಮಾಡಿದ್ರೆ ಏನಾಗುತ್ತೆ, ಹಳೇದು, ಅದು ನೋಡಿದ ತಕ್ಷಣ ಅಯ್ಯೋ ಅದನ್ನ ಯಾರಪ್ಪ ತಿಂತಾರೆ ಅಂತಾರೆ. ಅದೇ ರೀತಿ ಅದೇ ಎಣ್ಣೆ ಚೆನ್ನಾಗಿ ಹಾಕ್ಬಿಟ್ಟು ಎಣ್ಣೆಗಾಯಿ ಮಾಡಿ ರೊಟ್ಟಿ ಮಾಡಿದ್ರೆ, ಅಥವಾ ಆ ಬದನೆಕಾಯಿನ ಸುಟ್ಬಿಟ್ಟು ಹಸಿಮೆಣಸಿನ್ಕಾಯಿ ಸುಟ್ಟು ಜಜ್ಜಿ ರೊಟ್ಟಿನೋ ಚಪಾತಿನೋ ಮಾಡ್ಕೊಂಡು ತಿಂದಾಗ ತಿನ್ನೋ ನಾಲ್ಗೆಗೂ ರುಚಿ ಆಗುತ್ತೆ, ಮನಸ್ಸಿಗೂ ನಮ್ಗೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹಳೇದು ಯಾವಾಗ್ಲೂ ಬೇಜಾರಾಗುತ್ತೆ, ಹೊಸದು ಯಾವಾಗ್ಲೂ ವಿಸ್ಮಯ ಮತ್ತೆ ವಿಚಿತ್ರ, ಒಂಥರ ಖುಷಿ ನಮಗೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿ ಒಂದು ಕೆಲಸದಲ್ಲೂ ನಾವು ಏನಾಗಿರ್ಬೇಕು ಅಂತ ಹೇಳ್ತಾರೆ, ಹೊಸದನ್ನ ನೀವು ದಿನಾ ಹುಡುಕ್ಬೇಕು ಏನೇ ಕೆಲಸ ಮಾಡ್ಬೇಕಾದ್ರೆ ಅಂತ ಪತ್ರಿಜಿ ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಹೊಸತನಕ್ಕಾಗಿ ನಾವು ಪ್ರಯತ್ನಿಸಬೇಕು, ಪ್ರಯತ್ನಿಸಿದರೆ ಅದು ಒಲಿಯುತ್ತದೆ, ಇಲ್ಲದಿದ್ದರೆ ಇಲ್ಲ. ಹಳೇ ಅಂದ್ರೆ ನೀವ್ ಏನೇ ಮಾಡಿದ್ರು ಹೊಸದಾಗಿ ಮಾಡಿದಾಗ ಏನಾಗುತ್ತೆ, ಒಂಥರ ಅದು ಯಾವುದೇ ಕೆಲಸ ಆದ್ರೂ ನಮ್ಗೆ ಒಲಿತದೆ, ಇಲ್ದಿದ್ರೆ ಅದೇ ಬದನೆಕಾಯಿ ಸಾಂಬಾರ್ ತಿಂದಂಗ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ, ನೀವು ಹಿಂದಿನ ಕಾಲದಲ್ಲಿ ಎಲ್ಲಾ ಗುಡಿ ಗೋಪುರಗಳನ್ನ ಕಟ್ಟೋದ್ ನೋಡಿದೀವಿ ಅಲ್ವಾ ಮಾಸ್ಟರ್ಸ್, ದೇವಸ್ಥಾನಗಳನ್ನೆಲ್ಲ ಕಟ್ಟೋದ್ ನೋಡಿದೀವಿ. ಆದ್ರೆ ನಮ್ಮ ಪತ್ರಿಜಿಯವರು ಮೇಲೆ ಏನ್ ಮಾಡಿದ್ರು, ಅವರು ಆ ಹಳೇ ಕಾಲದ ದೇವಸ್ಥಾನಗಳನ್ನ ಕಟ್ಲಿಲ್ಲ ಮಾಸ್ಟರ್ಸ್, ಹೊಸದಾಗಿ ಹೊಸ ವಿಧಾನದಲ್ಲಿ ನಮಗೆ ಅವ್ರು ಏನ್ ಮಾಡ್ಕೊಟ್ಟಿದ್ದಾರೆ, ಪಿರಮಿಡ್ಗಳನ್ನ ಕಟ್ಟಿದ್ದಾರೆ. ಆ ದೇವಸ್ಥಾನಗಳು ಎಷ್ಟು ಅದ್ಭುತ ಅಂತ ನಾವೆಲ್ಲ ಬೆರಗಾಗಿ ನೋಡ್ತಾ ಇದ್ವಿ ಮುಂಚೆ ಎಲ್ಲ, ಆಮೇಲೆ ಈಗ ನೋಡುವಂತ ಸರದಿ ಏನಾಗಿದೆ, ಪಿರಮಿಡ್ಗಳು. ಅದರಲ್ಲೂ ವೈವಿಧ್ಯಮಯವಾದಂತಹ ಪಿರಮಿಡ್ಗಳನ್ನು ಸಹ ರಚನೆ ಮಾಡಿದ್ದಾರೆ. ಮೊದಲನೇದಾಗಿ ಈ ಕ್ರಿಸ್ಟಲ್ ಪಿರಮಿಡ್ಸ್ ಅಂತಾರೆ ಮಾಸ್ಟರ್ಸ್. ಬರೀ ಕ್ರಿಸ್ಟಲ್, ಆ ತಳ ಭಾಗದಲ್ಲೂ ಕ್ರಿಸ್ಟಲ್ಸ್ ಹಾಕಿರ್ತಾರೆ, ಮೇಲಿನ ಭಾಗದಲ್ಲೂ ಕ್ರಿಸ್ಟಲ್ಸ್ ಗಳನ್ನ ಜೋಡಿಸಿರ್ತಾರೆ. ನಾನು ಜೇತವನಮಲ್ಲಿ ನೋಡಿದೆ, ಒಂದು ಕ್ರಿಸ್ಟಲ್ ಪಿರಮಿಡ್ ಅಂತಾನೆ ಅವರು ಕಟ್ಸಿದ್ದಾರೆ. ಎಲ್ಲಿ ನೋಡಿದರು ಸಾಲಿನಲ್ಲಿ
ಕ್ರಿಸ್ಟಲ್ಸ್ ಗಳನ್ನ ಜೋಡಿಸಿದ್ದಾರೆ ಮಾಸ್ಟರ್ಸ್. ಅಲ್ಲಿ ಅದ್ಭುತವಾದಂತಹ ಕಾಸ್ಮಿಕ್ ಎನರ್ಜಿ ಬರ್ತಾ ಇರೋದು. ಅದು ಹೇಗ್ ಸಾಧ್ಯ ಆಯ್ತು ಅಂದ್ರೆ, ನಮ್ಮ ಪತ್ರಿಜಿಯವರು ಹೊಸ ಆವಿಷ್ಕಾರ ಮಾಡಿದ್ರು, ಹೊಸದಾಗಿ ಯೋಚನೆ ಮಾಡಿದ್ರು. ಆ ಗುಡಿ ದೇವಸ್ಥಾನಗಳಿಗಿಂತ ವಿಭಿನ್ನವಾದ ಶೈಲಿನಲ್ಲಿ ಏನಾದ್ರೂ ಮಾಡ್ಬೇಕು ಅಂದಾಗ ಅವರಿಗೆ ಕಂಡಿದ್ದೆ ಈ ಪಿರಮಿಡ್ಗಳು. ಆ ಪಿರಮಿಡ್ಡಿನ ಶಕ್ತಿಯಿಂದ ಅವರು ಹೊಸತನವನ್ನು ಕ್ರಿಯೇಟ್ ಮಾಡಿದ್ರಿಂದ ಇವತ್ತು ನೂರಾರು ಸಾವಿರಾರು ಪಿರಮಿಡ್ಗಳನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಮಾಡುವ ಕೆಲಸದಲ್ಲಿ ನೈಪುಣ್ಯತೆಯನ್ನು ತರುವುದೇ ಯೋಗ. ಕೃಷ್ಣನು ಅರ್ಜುನನಿಗೆ ಯೋಗಿಯಾಗು ಎಂದಿದ್ದನು. ನೀನು ಮಾಡುವ ಕೆಲಸವನ್ನು ಮತ್ತಷ್ಟು ಶಾರ್ಪ್ ಆಗಿ ಬುದ್ಧಿವಂತಿಕೆಯಿಂದ ಮಾಡಿದ್ರೆ ನೀವೇನ್ ಮಾಡ್ಬೋದು ಅಂದ್ರೆ, ಕ್ಯಾಮ್ರಾ ತಗೊಂಡ್ಬಿಟ್ಟು ನೀವು ಫೋಟೋ ತೆಗೆದ್ರೆ ವಿಭಿನ್ನ ಶೈಲಿಯಲ್ಲಿ ತೆಗಿಬಹುದು, ಅತ್ಯುತ್ತಮವಾದ ಫೋಟೋಗ್ರಾಫರು ಸಹ ನೀವು ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದು ಯಾವುದೇ ಕೆಲಸ, ಇಂಥ ಕೆಲಸ ಅಂತ ಬಿಟ್ಟೇ ಇಲ್ಲ ಪತ್ರಿಜಿ ಅವರು. ಎಲ್ಲಾದ್ರದಲ್ಲೂ ಉದಾಹರಣೆಗಳನ್ನ ಕೊಟ್ಕೊಂತ ಬರ್ತಾ ಇದ್ದಾರೆ. ಮತ್ತೆ ಇನ್ನು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್, ಈಗ ನಾವು ಹೊಸದಾಗಿ ಏನನ್ನ ಶುರು ಮಾಡಿದೀವಿ, PMC ಚಾನಲ್ ಆರಂಭಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟೊಂದು ಚಾನಲ್ಗಳು ಬರ್ತವೆ ಅಲ್ವಾ, ಸ್ಪೋರ್ಟ್ಸ್ ಚಾನಲ್ ಅಂತೆ. ಅಯ್ಯೋ, ಈಗಂತೂ ನೋಡ್ಬಿಟ್ರೆ ಆ ಸೀರಿಯಲ್ಸ್ ಮತ್ತೆ ಸಿನಿಮಾಗಳು ಇಂಥ ಬರೀ ಚಾನಲ್ಗಳೇ ಇದಾವೆ ಹೊರತು ಹೊಸದಾಗಿ ಏನಾದ್ರೂ ಹೊಸ ವಿಷಯಗಳು ಬರ್ತಾ ಇದಾವೆ ಅಂದ್ರೆ ಅದು ನಮ್ಮ PMC ಚಾನಲ್ ಅಲ್ಲಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೊಸತನವನ್ನ ಹುಡುಕ್ಬೇಕು. ಚಾನಲ್ ನಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಕೊಡ್ತಾ ಇದ್ದಾರೆ, ಆದ್ರೆ ನಮ್ಮ PMC ನಲ್ಲಿ ಒಂದು ರೀತಿಯ ನಮ್ಗೆ ಎಂಟರ್ಟೈನ್ಮೆಂಟು ಸಿಗ್ತಾ ಇದೆ, ಮತ್ತೆ ನಮ್ಗೆ ಆಧ್ಯಾತ್ಮಿಕವಾಗಿ ನಮ್ಮ ಆತ್ಮದ ಉನ್ನತಿಗೆ ಏನ್ ಬೇಕೋ ಅಂತಹ ವಿಷಯಗಳನ್ನು ಸಹ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಅದರ ಒಳಗಡೆ ಎಲ್ಲಾ ಧ್ಯಾನಿಗಳ ಅವರ ಅನುಭವಗಳನ್ನ ಹೇಳೋದಾಗಿರ್ಬೋದು, ಹೊಸ ರೀತಿಯಲ್ಲಿ ಕೆಲಸಗಳನ್ನ ಮಾಡಿರುವಂತಹ ಧ್ಯಾನಿಗಳು ಬಂದು ಹೇಳೋದಿರ್ಬೋದು, ಅಥವಾ ದಿನ ಬೆಳಗ್ಗೆ ನೋಡ್ರಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಕೂತ್ಬಿಟ್ಟು ಧ್ಯಾನ ಮಾಡಿ ಮತ್ತೆ ಸತ್ಸಂಗವನ್ನು ಕೇಳೋದಿಕ್ಕೆ ನೀವು ಇವತ್ತು ಇಲ್ಲಿ ಕೂತಿದ್ದೀರಾ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಪತ್ರಿಜಿಯವರು. ಅದರ ಜೊತೆಗೆ ಏನ್ ಮಾಡಿದ್ದಾರೆ ಅಂದ್ರೆ, PMC ಚಾನಲ್ ಅನ್ನ ತೋರಿಸ್ಬಿಟ್ಟು ಮಾಡ್ಬಿಟ್ಟು ಮನೆಯಲ್ಲಿ ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಧ್ಯಾನ ಮಾಡ್ಬೋದು, ಮತ್ತೆ ಸತ್ಸಂಗನು ಮಾಡ್ಬೋದು ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಅಂದ್ರೆ ಯಾವ್ದನ್ನ ಮಾಡಿದ್ರು ಹೊಸದಾಗಿ ಮಾಡಿ, ಹೊಸದಾಗಿ ನೀವು ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದ್ರಲ್ಲಿ ಹೊಸತನವನ್ನ ಹುಡುಕೋದೆ ಇಲ್ಲಿ ಯೋಗ ಅಂತ ಕರೀತಾ ಇದ್ದಾರೆ. ಮತ್ತೆ ಪತ್ರಿಜಿಯವರು ಹೇಳ್ತಾ ಇದ್ದಾರೆ, ಸದಾ ಹೊಸತನವನ್ನು ಕಾಣುವ ದೃಷ್ಟಿಕೋನ ಹಾಗೂ ಯೋಗದ ಆಳವಾದ ಅರ್ಥವನ್ನು ನದಿಯ ಉದಾಹರಣೆಯ ಮೂಲಕ ವಿವರಿಸುತ್ತಿದ್ದಾರೆ ಮಾಸ್ಟರ್ಸ್. ಇಲ್ಲಿ ಒಂದು ನದಿಯ ಉದಾಹರಣೆ ತಗೊಂತಾ ಇದ್ದಾರೆ. ಅಂದ್ರೆ ಹೊಸತನ ಹೆಂಗಿರ್ಬೇಕು, ನಮಗೆ ದೃಷ್ಟಿಕೋನ ಹೊಸದಾಗಿ ಯೋಚನೆ ಮಾಡಿದ್ರೆ ಅನ್ನೋದಕ್ಕೆ ಒಂದು ನದಿಯನ್ನು ಉದಾಹರಣೆಯಾಗಿ ತಗೋತಾ ಇದ್ದಾರೆ ಮಾಸ್ಟರ್ಸ್. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನು ಏನ್ ಮಾಡ್ದ ಅಂತಂದ್ರೆ, ಒಂದು ನದಿ ಹರಿತಾ ಇರುತ್ತಂತೆ, ಅಲ್ಲಿ ಹೋಗಿ ತನ್ನ ಕಾಲನ್ನ ಇಟ್ಟ ಮತ್ತೆ ಕಾಲನ್ನ ನೀರಿನಿಂದ ಹೊರಗಡೆ ತೆಗ್ದ, ಮತ್ತೆ ಪುನಃ ಅದರಲ್ಲಿ ಕಾಲನ್ನ ಇಡ್ತಾನೆ ಅಂತ ಹೇಳ್ತಾರೆ. ಈಗ ನಿಮ್ಗೆ ಏನ್ ಅನ್ಸುತ್ತೆ? ಪತ್ರಿಜಿ ಅವರು ಹೇಳ್ತಾರೆ, ಈಗ ಹೊಸ ನೀರು ಬಂದಿದೆ, ಅವನು ಹೊಸ ನೀರಿನಲ್ಲಿ ಕಾಲಿಟ್ಟಿದ್ದಾನೆ, ಆ ಹಳೆಯ ಕಾಲು ಹೋಗಿ ಈಗ ಹೊಸ ಕಾಲು ಬಂದಿದೆ, ಅವನು ಹೊಸ ಕಾಲನ್ನೇ ನದಿಯಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಿಮಗೇನ್ ಅನ್ಸುತ್ತೆ ಮಾಸ್ಟರ್ಸ್ ಇದನ್ನ ಕೇಳಿದಾಗ? ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ನದಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಾಲನ್ನ ಇಟ್ಟ, ಮತ್ತೆ ಹೊರಗಡೆ ತೆಗ್ದ, ಪುನಃ ಕಾಲನ್ನ ನೀರಿಗೆ ಇಟ್ಟ. ಆಮೇಲೆ ಪತ್ರಿಜಿಯವರು ಹೇಳ್ತಾರೆ, ನೀರು ಮೊದಲು ಇದ್ದ ನೀರು ಹರಿದು ಹೋಗಿದೆ, ಈಗ ಹೊಸ ನೀರು ಬಂದಿದೆ, ಅವನು ಹೊಸ ನೀರಿನಲ್ಲಿ ಕಾಲಿಟ್ಟಿದ್ದಾನೆ, ಆ ಹಳೆಯ ಕಾಲು ಹೋಗಿ ಈಗ ಹೊಸ ಕಾಲು ಬಂದಿದೆ, ಅವನು ಹೊಸ ಕಾಲನ್ನೇ ನದಿಯಲ್ಲಿ ಇಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ನಿಮಗೆ ಆಶ್ಚರ್ಯ ಆಗ್ಬಹುದಲ್ವಾ? ಅಂದ್ರೆ ನಾವು ನದಿಯ ನೀರು ಕಾಲಿಟ್ಟಾಗ ಒಂದು ನೀರ್ ಬಂತು, ಆಮೇಲೆ ಮತ್ ಕಾಲ್ ತೆಗ್ದ, ಪುನಃ ಕಾಲಿಟ್ಟಾಗ ನಮಗ್ ಅನ್ಸುತ್ತೆ, ಹೌದು ಬಿಡು ಹೊಸ ನದಿನಲ್ಲೇ ಇಟ್ಟ ಅಂತ ಒಪ್ಕೋಬಹುದು ನಾವು. ಅಂದ್ರೆ ನೀರು ಹೊಸದಾಗಿ ಹರಿತಾ ಇರುತ್ತೆ, ಓಕೆ, ಹೊಸ ನೀರು ಹೊಸ ನದಿ ಆಗಿದೆ ಅಂತ ಒಪ್ಕೋತೀವಿ. ಆದ್ರೆ ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಗೆ, ಕಾಲನ್ನಿಟ್ಟ, ತೆಗ್ದ, ಮತ್ತೆ ಇಟ್ಟ,
ಮತ್ತೆ ಇಟ್ಟಾಗ ಎರಡನೇ ಸಾರಿ ಹೊಸ ಕಾಲನ್ನೇ ಇಟ್ಟ ಅಂತ ಹೇಳ್ತಾರೆ ಮಾಸ್ಟರ್ಸ್. ಇದರ ಅದ್ಭುತ ಏನು ಅಂತ ಹೇಳ್ತಾರೆ ನೋಡ್ರಿ, ಈ ಹೊಸತನವನ್ನು ನೋಡುವ ಕಣ್ಣು ನಮ್ಮದಾಗ್ಬೇಕು. ಹೊಸ ಕಾಲನ್ನೇ ಇಟ್ಟ ಅಂತ ಹೇಳ್ತಾ ಇದಾರಲ್ಲ, ಅದನ್ನ ಹೇಳ್ತಾ ಇದಾರೆ, ಹೊಸತನವನ್ನು ನೋಡುವ ಕಣ್ಣು ನಮ್ಮದಾಗಬೇಕು, ಅದೇ ಯೋಗ ಅಂತಾರೆ. ನದಿಯಲ್ಲಿ ಕಾಲಿಟ್ಟು ಹೊರಗೆ ತೆಗೆದು ಮತ್ತೆ ಇಟ್ಟಾಗ ಹಳೆಯ ನೀರು ಹೋಗಿ ಹೊಸ ನೀರು ಬಂದಿರುತ್ತದೆ. ಇದು ಎಲ್ಲರಿಗೂ ಗೊತ್ತು ಅಲ್ವಾ ಮಾಸ್ಟರ್ಸ್? ನಮ್ಮ ಶರೀರದಲ್ಲಿರುವ ಹಳೆಯ ಕಣಗಳೆಲ್ಲ ಬದಲಾಗಿರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹಳೆಯ ಕಣಗಳು ಅಂದ್ರೆ ಮಾಸ್ಟರ್ಸ್, ನಮ್ಮ ದೇಹದಲ್ಲಿರುವ ಜೀವಕೋಶಗಳು ಪ್ರತಿ ಸೆಕೆಂಡಲ್ಲೂ ನಾವು ಸಾಯ್ತಾ ಇರ್ತವೆ, ಮತ್ತೆ ಹೊಸ ಹೊಸ ಜೀವಕೋಶಗಳು ಹುಟ್ಟುತ್ತಾ ಇರ್ತವೆ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ನೀನು ಕಾಲಿಟ್ಟು ಕಾಲನ್ನ ತೆಗೆಯೋದ್ರೊಳಗೆ ನಿನ್ನ ಕಾಲಲ್ಲಿ ಇದ್ದಂತ ಸಾವಿರಾರು ಲಕ್ಷಾಂತರ ಆ ಜೀವಕೋಶಗಳು ಸತ್ತೋಗಿರ್ತವೆ, ಮತ್ತೆ ಅಷ್ಟೇ ಜೀವಕೋಶಗಳು ಹುಟ್ಟಿರ್ತವೆ. ಹಂಗಂದ್ರೆ ನಿಮ್ಮ ಕಾಲು ಹೊಸದು ತಾನೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕ್ಷಣದಲ್ಲಿ ಇದ್ದಂತಹ ಕಾಲು ಇನ್ನೊಂದು ಕ್ಷಣದಲ್ಲಿ ಬದಲಾವಣೆಯಾಗಿದೆ ಅಂತ ಅಂದ್ರೆ, ಸೃಷ್ಟಿ ಯಾವುದೂ ಹಳೆಯದನ್ನ ಇಟ್ಕೊಳ್ಳೋದಿಲ್ಲ, ಎಲ್ಲದನ್ನು ಅದು ಹೊಸದಾಗಿ ಮಾಡುತ್ತೆ. ನೀವು ನೋಡುವ ನಿಮ್ಮ ಕಣ್ಣು, ನಿಮ್ಮ ದೃಷ್ಟಿ ಹೊಸದನ್ನ ಗುರುತಿಸುವಂತಹ ಶಕ್ತಿ ಇರಬೇಕು ಅಂತ ಇಲ್ಲಿ ನಮ್ಗೆ ಈ ಉದಾಹರಣೆ ಮೂಲಕ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಪತ್ರಿಜಿ ಅವರು. ಮತ್ತೆ ಹೇಳ್ತಾರೆ, ಯಾರು ಸದಾ ಹೊಸತನವನ್ನು ಕಾಣುತ್ತಾರೋ ಅವರೇ ಯೋಗಿಗಳು. ನಾವು ಸದಾ ಹೊಸತನವನ್ನೇ ನೋಡಬೇಕು. ಸೃಷ್ಟಿಯಲ್ಲಿ ಹಳೆಯದು ಎಂಬುದು ಎಂದಿಗೂ ಇರುವುದಿಲ್ಲ, ಹಳೆಯದು ಸದಾ ಕಳೆದು ಹೋಗುತ್ತದೆ, ಕಾಲದ ಗರ್ಭದಲ್ಲಿ ಸೇರಿ ಹೋಗುತ್ತದೆ. ಹೊಸ ಮುಂಜಾವು, ಹೊಸ ದಿನ, ಹೊಸ ವರ್ಷ ಬರುತ್ತದೆ ಅಲ್ಲವೇ? ಮತ್ತೆ ಮುಂದುವರೆದು ಹೇಳ್ತಾರೆ, ಈ ಉದಾಹರಣೆ ಎಷ್ಟು ಚೆನ್ನಾಗಿದೆ ನೋಡಿ. ನದಿ ಇದೆ, ನಮ್ಮ ಕಾಲಿದೆ, ನದಿಯಲ್ಲಿ ಕಾಲಿಟ್ಟು ತೆಗೆದು ಮತ್ತೆ ಇಟ್ಟೆವು, ಆ ಹಳೆಯ ನದಿ ಹೋಗಿ ಹೊಸ ನದಿ, ಹೊಸ ನೀರು ಬಂದಿದೆ. ಹಳೆಯ ಕಾಲು ಹೋಗಿ ಹೊಸ ಕಾಲು ಬಂದಿದೆ. ಇದನ್ನು ನಾವು ನೆನಪಿನಲ್ಲಿಟ್ಟುಕೊಂಡರೆ ನಾವು ಸದಾ ಯೋಗಿಯಾಗಿಯೇ ಇರುತ್ತೇವೆ ಅಂತ ಇದ್ದಾರೆ ಮಾಸ್ಟರ್ಸ್. ಆದರೆ ಅದೇ ಹಳೆಯ ನೀರು, ಅದೇ ಹಳೆಯ ನದಿ, ಅದೇ ಹಳೆಯ ಕಾಲು ಅಂದುಕೊಂಡರೆ ನೀನು ಯೋಗಿಯಲ್ಲ. ಅಲ್ಲಿ ಹಳೆಯದು ಯಾವುದೂ ಇಲ್ಲ, ಹಳೆಯದು ಕಳೆದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ನೀನು ಯೋಗಿ ಅಂತ ನಿನ್ನನ್ನ ಯಾವಾಗ ಗುರ್ತಿಸ್ಬೋದು ಅಂದ್ರೆ, ನೀನು ಏನನ್ನೇ ನೋಡ್ತಾ ಇದ್ರು ಸೃಷ್ಟಿಯಲ್ಲಿ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ಅದನ್ನ ಬದಲಾವಣೆ ಆಗೋದನ್ನ ನೀವು ಗುರುತಿಸ್ಬೇಕು ನಿಮ್ಮ ಕಣ್ಣಿನ ಮೂಲಕ ಅಂತ ಇಲ್ಲಿ ನಮಗೆ ಈ ನದಿಯನ್ನು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಮತ್ತೆ ಮುಂದುವರೆದು ಹೇಳ್ತಾರೆ, ನೆನ್ನೆಯ ನೀನು ಸತ್ತು ಹೋಗಿದ್ದೀಯಾ, ಇವತ್ತಿನ ನೀನು ಹೊಸದಾಗಿ ಹುಟ್ಟಿದ್ದೀಯಾ. ಇವತ್ತಿನ ನೀನು ಸಾಯುತ್ತಿದ್ದೀಯಾ, ನಾಳೆಯ ನೀನು ಹೊಸದಾಗಿ ಹುಟ್ಟುತ್ತೀಯಾ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ನೆನ್ನೆಯ ನೀನು ಸತ್ತು ಹೋಗಿದ್ದೀಯಾ, ಇವತ್ತಿನ ನೀನು ಹೊಸದಾಗಿ ಹುಟ್ಟಿದ್ದೀಯಾ ಎಂದ್ರೆ, ನೆನ್ನೆಯ ಅನುಭವ, ಕೋಪ, ದುಃಖ, ಯಶಸ್ಸು, ಸೋಲು ಹೊತ್ಕೊಂಡು ನಾವು ಬದುಕಿದ್ರೆ ಅವಾಗ ಏನಾಗುತ್ತೆ, ಪ್ರತಿ ಒಂದು ಕ್ಷಣನೂ ನೀನು ಸತ್ತು ಹೋಗಿರ್ತೀಯ ಅಂತ ಅರ್ಥ ಮಾಸ್ಟರ್ಸ್. ಅದನ್ನೆಲ್ಲ ಬಿಟ್ಟು ನೀನು ಹೊಸದಾಗಿ ಹೊಸ ದೃಷ್ಟಿಕೋನದಿಂದ ನೀನು ಅದನ್ನ ನೋಡಿದಾಗ ಏನಾಗ್ತಿದೆ ಅಂದ್ರೆ, ನೀನು ಮತ್ತೆ ಹೊಸದಾಗಿ ಹುಟ್ಟುತ್ತೀಯ ಅಂತ ಈ ವಾಕ್ಯದ ಅರ್ಥ ಮಾಸ್ಟರ್ಸ್. ಮತ್ತೆ ಮುಂದುವರೆದು ಹೇಳ್ತಾರೆ ಪತ್ರಿಜಿ ಅವರು, ಅರಿತುಕೊಂಡವನಿಗೆ ಸದಾ ಹೊಸತನವೇ ಇರುತ್ತದೆ, ಅರಿಯದವನಿಗೆ ಸದಾ ಹಳೆಯದೇ ಕಾಣಿಸುತ್ತದೆ. ಆ ಗ್ರಹಿಕೆಯಲ್ಲಿ ಅಂದರೆ ತಿಳುವಳಿಕೆಯಲ್ಲಿ ವ್ಯತ್ಯಾಸವಿದೆಯೇ ಹೊರತು ಪರಿಸ್ಥಿತಿಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅರಿತುಕೊಂಡವನಿಗೆ ಸದಾ ಹೊಸತನವೇ ಇರುತ್ತದೆ ಅಂದ್ರೆ, ಇಲ್ಲಿ ಅರಿತುಕೊಂಡವನಿಗೆ ಏನು ಅರಿತುಕೊಂಡಿರೋದು ಅಂತಂದ್ರೆ, ಜಾಗೃತಿಯಾದ ವ್ಯಕ್ತಿ ಪ್ರತಿ ಕ್ಷಣವು ಹೊಸದನ್ನ ಕಾಣ್ತಾನೆ. ಆದ್ರೆ ಅರಿಯದವನಿಗೆ ಸದಾ ಹಳೆಯದೇ ಕಾಣಿಸುತ್ತದೆ ಅಂತಂದ್ರೆ, ಅವನು ಪೂರ್ವಗ್ರಹ ಪೀಡಿತನಾಗಿರ್ತಾನೆ, ಹಳೆಯದನ್ನೇ ಹಿಡ್ಕೊಂಡು ಕೂತ್ಕೊಂಡಿರ್ತಾನೆ. ಅದಕ್ಕೆ ಅವನಿಗೆ ಹಳೆಯ ನೆನಪುಗಳೇ ಇರ್ತವೆ, ಹಳೆಯ ಅಭಿಪ್ರಾಯನೇ ಇರುತ್ತೆ, ಮತ್ತೆ ಎಲ್ಲದನ್ನು ಸಹ ಅವನು
ಹಳೆಯ ರೀತಿನಲ್ಲೇ ನೋಡೋದ್ರಿಂದ ಅವನಿಗೆ ಹೊಸತನವನ್ನು ನೋಡೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನಿಗೆ ಹಳೆಯದೇ ಕಾಣುತ್ತೆ. ಅದಕ್ಕೋಸ್ಕರ ಅವನು ಯಾವಾಗ್ಲೂ ಸತ್ತು ಹೋಗಿರೋ ರೀತಿನಲ್ಲಿ ಅವನು ನಮಗೆ ಕಾಣಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅರಿತುಕೊಂಡವನಿಗೆ ಸದಾ ಹೊಸತನ, ಅರಿಯದವನಿಗೆ ಸದಾ ಹಳೆಯದೇ ಕಾಣಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈಗ ಮುಂದುವರೆದು ಹೇಳ್ತಾರೆ, ವಿಷಯವನ್ನು ಅರಿತುಕೊಂಡರೆ ಮೋಕ್ಷ, ಅರಿಯದಿದ್ದರೆ ಬಂಧನ, ತಿಳಿದುಕೊಂಡರೆ ಜ್ಞಾನ, ತಿಳಿಯದಿದ್ದರೆ ಅಜ್ಞಾನ, ಅರಿತರೆ ಆನಂದ, ಅರಿಯದಿದ್ದರೆ ದುಃಖ. ಅಂದ್ರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡ್ರಿ ಮಾಸ್ಟರ್ಸ್ ಪತ್ರಿಜಿಯವರು. ವಿಷಯವನ್ನು ಅರಿತುಕೊಂಡರೆ ಮೋಕ್ಷ, ನಿನಗೆ ಯಾವುದೇ ಒಂದು ವಿಷಯದ ಬಗ್ಗೆ ಜ್ಞಾನವನ್ನು ನೀನು ತಿಳ್ಕೊಂಡಾಗ ಆವಾಗ ನಿನಗೆ ಮೋಕ್ಷ ಆಗುತ್ತೆ. ಇಲ್ಲಿ ಹೇಳ್ತಾ ಇರೋದು ಏನು ಅಲ್ಲಿ ನಮ್ಮ ಗುರುಗಳು ಅಂದ್ರೆ, ಈ ಸೃಷ್ಟಿಯಲ್ಲಿ ಇರುವ ಎಲ್ಲದನ್ನು ನಾವು ಹೊಸ ರೀತಿಯಲ್ಲಿ ನೋಡ್ಬೇಕು. ಯಾಕೆ ಅಂದ್ರೆ ಪ್ರತಿ ಕ್ಷಣನೂ ಸೃಷ್ಟಿ ಹೊಸದನ್ನೇ ಕೊಟ್ಕೊಂತಾ ಬರುತ್ತೆ. ಅದು ನೋಡುವಂತಹ ದೃಷ್ಟಿಕೋನನಿಂದಾಗಿರ್ಬೇಕು. ಅವಾಗ ಮಾತ್ರ ನಿನಗೆ ಇಲ್ಲಿಂದ ಮೋಕ್ಷ. ಅದನ್ನ ಅರಿಯದಿದ್ದರೆ ಈ ಬಂಧನದಲ್ಲೇ ನಾವು ಸಿಕ್ಕಾಕೊಂಡು ಒದ್ದಾಡ್ತೀವಿ ಅಂತ ಹೇಳ್ತಾರೆ. ನಿನಗೆ ತಿಳಿದುಕೊಂಡರೆ ಜ್ಞಾನ, ತಿಳಿಯದಿದ್ದರೆ ಅಜ್ಞಾನ. ನೀನ್ ಯಾವುದೇ ಒಂದು ವಿಷಯನ ನಿನಗೆ ತಿಳ್ಕೊಂಡಾಗ ಮಾತ್ರ ನಮ್ಗೆ ಜ್ಞಾನ ಹೆಚ್ಚಾಗುತ್ತೆ. ಇಲ್ಲ ಅಂದ್ರೆ ನಾವು ಅಜ್ಞಾನದಲ್ಲೇ ಮುಳುಗಿ ಹೋಗ್ತೀವಿ. ಅರಿತರೆ ಆನಂದ, ಅರಿಯದಿದ್ದರೆ ದುಃಖ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆದ್ರೆ ಏನೇ ನಮ್ಗೆ ಗೊತ್ತಾಯ್ತು ಅಂದ್ರೆ ಖುಷಿ ಆಗುತ್ತೆ, ಇಲ್ಲದಿದ್ರೆ ಅದನ್ನ ನಾವು ದುಃಖದಲ್ಲೇ ಕಳಿತೀವಿ ಅನ್ನೋದನ್ನ ಈ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಇವತ್ತು ಇಲ್ಲಿಗೆ ಈ ಕ್ಲಾಸನ್ನ ನಿಲ್ಲಿಸ್ತೀನಿ. ಮತ್ತೆ ಇದರ ಮುಂದಿನ ಭಾಗನ ನಾಳೆ ಮಾಡ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.